ಆಕಳ ಸಾಕಿ ಅದ್ರ ಹಾಲು ಏನು ಊಟ ಮಾಡ್ತಿರಲ್ಲ, ಇವತ್ತು ಎಷ್ಟು 99% ಮಕ್ಕಳು ಆಗಲಾರ್ದವ್ರು ಯಾರು ಅದಾರಲ್ಲ, ಕಾರಣ ಏನು ಅಂದ್ರೆ ಅದೇ ಆ ಹಂದಿ ಮಾರಿ ಆಕಳ ಹಾಲು ಉಂಡ್ರಿ ಇದ್ದಕ್ಕೆ. ಅಷ್ಟೇ ಅಲ್ಲ, ಇವತ್ತು ನಮ್ಮ ವಿಜ್ಞಾನಿಗಳು ಕಂಡು ಹಿಡಿದಾರ, ಸಣ್ಣ ಮಕ್ಕಳು ಇದ್ದಾಗ ಹಾಲು ಕುಡಿಸಕತ್ರಿ ಅಂತ ಕೇಳಿದ್ರ ಆ ಮಗ ಮುಂದ ನಪುಂಸಕ ಆಗ್ತಾನ ಅಂತ ಹೇಳ್ಯಾರ. ನೋಡ್ರಿ, ಅದರ ಹಾಲು ಕುಡಿದ್ರ ನಪುಂಸಕ ಆಗತಾನ. ಮದುವೆ ಆದವ್ರು ಊಟ ಮಾಡಿದ್ರಿ ಅಂದ್ರೆ ಮಕ್ಕಳಾಗಂಗಿಲ್ಲ, ಬಂಜುತನ ಎದಕ್ಕೆ ಬಂದದ ಅಂತ ಕೇಳಿದ್ರೆ ಇದೇ ಕಾರಣ. ಆ ಹಂದಿ ಮಾರಿ ಆಕಳ ಎಲ್ಲ ಮಾರಿಬಿಡ್ರಿ. ಅದ್ರಿ ಆ ಆಕಳ ಏನದಲ್ಲ, ಏನಂತೀರ ಅದಕ್ಕೆ ನೀವು? ಜರ್ಸಿ ಆಕಳ. ಅದು ಹಂದಿಯಿಂದ ತಯಾರಾಗಿದ್ದ ಐತಿ, ಅದು ಅದಕ್ಕೆ ನಾ ಹಂದಿ ಮಾರಿ ಆಕಳ ಅಂದೆ. ಅದು ಜರ್ಸಿ ಆಕಳದ ಹಾಲು ಊಟ ಮಾಡಬಾರದು, ಜರ್ಸಿ ಆಕಳ ಮನೆಯಾಗಿರಬಾರದು. ನೀವು ಜವಾರಿ ನಮ್ಮ ದೇಶಿ ಗಾಯಿ ಸಾಕಿ ನೋಡ್ರಿ, ಅವಾಗ ಹಿಂದಕ್ಕೆಲ್ಲ ಮನೆಯೊಳಗೆ ಮನ್ಯಾಗ ಸಾರಿಸ್ತಿದ್ರಿಲ್ಲವ. ನೀವೇನು ಸಾರಿಸಿ ನಿಮಗೇನು ಗೊತ್ತದ, ವಯಸ್ಸಾದವ್ರಿಗೆ ಗೊತ್ತಿರಬೇಕು. ಅವುಗಳು ಸಾರಿಸ್ತಿದ್ರಿ ಮನ್ಯಾಗ, ಸಗಣಿ ಹಚ್ಚಿ ಸಾರಿಸ್ತಿದ್ರಿ ಮನೆ ಅಂದ್ರೆ ಎಲ್ಲರೂ ಆರಾಮಿರ್ತಿದ್ರು, ಹೌದಿಲ್ಲವ? ಈಗ ಎಲ್ಲರೂ ಟೈಲ್ಸ್ ಹಾಕಿರಿ ಮನ್ಯಾಗ, ಅದನ್ನು ಒರೆಸ್ತೀರಿ, ಒರೆಸಿ ಜಾರಿ ಬಿದ್ದು, ಹೌದಿಲ್ಲ? ಮನ್ಯಾಗ ಟೈಲ್ಸ್ ಹಾಕೋದಕ್ಕೆ ನಮ್ಮಲ್ಲಿ ನಮ್ಮ ಸ್ವಾಮಿಗಳೊಬ್ರು ಹೇಳ್ತಿದ್ರು, ಹೊಸ ಮನೆ ಕಟ್ಟಾನ, ಹೊಸ್ದಾಗಿ ಬಂದು ಸೊಸಿ ಎಲ್ಲ ಚಲೋ ಟೈಲ್ಸ್ ಹಾಕೋನು ಅಂತಿದ್ಲ ಅಂತ. ಯಾಕ ಅಂತ ಕೇಳಿದ್ರೆ ಅತ್ತಿ ಜಾರಿ ಬಿದ್ದು ಕಾಲು ಮುರ್ಕೊಳ್ಳೆ ಅಂತ. ಈಗಿನ ಸ್ವಸ್ಥರಿಗೆ ಆತಿದಾರನ ಯಾಕ್ರಿ ಸೇವೆ ಮಾಡೋಕ್ಕಾಗಲ್ಲ ನೋಡು. ಅದು ಅಷ್ಟೇ ಅಲ್ಲ, ನೀವು ಮನೆಯೊಳಗೆ ಏನು ಪರಿಸಿ ಹಾಕಿರಿ, ಸಗಣಿ ಸಾರಿಸೋದು ಬಿಟ್ಟಿವಲ್ಲ, ಸಗಣಿ ಸಾರಿಸೋದು ಬಿಟ್ಟಿದ್ದಕ್ಕೆ ಈಗ 30 ವರ್ಷಕ್ಕೆ 40 ವರ್ಷಕ್ಕೆ ಮೊಳಕಾಲು ಬ್ಯಾನ್ ಎದಕ್ಕೆ ಬರಕತ್ತಾವ? ಮನೆಯೊಳಗೆ ಆಕಳು ಸಗಣಿ ಸಾರಿಸಿದ್ದೆವು ಅಂತ ಕೇಳಿದ್ರೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕಾಂಶಗಳಿಂದ ವಾತಾವರಣ ಪರಿಶುದ್ಧ ಆಗುತ್ತಿತ್ತು. ವಾತಾವರಣ ಶುದ್ಧ ಆಗುವುದರಿಂದ ನಮ್ಮ ಶರೀರ ಸ್ವಸ್ಥ ಇರ್ತಿತ್ತು. ಇವತ್ತು ನಾವು ಮನೆಯೊಳಗೆ ಸಗಣ ಸಾರಿಸಂಗಿಲ್ಲ. ಯಾಕ್ರಿ, ಈಗ ಸಗಣ ತೆಗಿ ಅಂದ್ರೆ ಈಗಿನ ಮಂದಿ ನೋಡ್ಬೇಕು, ಮೂಗು ಹಿಡ್ಕೋತಾರ, ವಾಸ ಬರ್ತದ ಅಂತ. ಅದರಿಂದ ಎಷ್ಟು ರೋಗಗಳು ಕಮ್ಮಿ